ಹಾಸ್ಟೆಲ್ ಹುಡುಗರು ಕೇಸ್ ಕೋರ್ಟ್ಗೆ ರಮ್ಯಾ ಹಾಜರಾಗಿದ್ದಾರೆ. ಕೋರ್ಟ್ಗೆ ಕೆಲ ದಾಖಲೆಗಳನ್ನು ನೀಡುವುದಕ್ಕೆ ಹೇಳಿದ್ದಾರೆ. ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ. ಕೇಸ್ಗೆ ಸಂಬಂಧಪಟ್ಟ ಹಾಗೆ ಕೋರ್ಟ್ಗೆ ರಮ್ಯಾ ಹಾಜರಾಗಿದ್ದಾರೆ. ಒಂದಷ್ಟು ದಾಖಲೆಗಳನ್ನು ಕೇಳಿದ್ದಾರೆ ಕೊಡುವುದಕ್ಕೆ. ಈ ಹಿಂದೆ ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಚಲನಚಿತ್ರದ ಸಂದರ್ಭದಲ್ಲಿ ಕೇವಲ ಪರ್ಮಿಷನ್ ತಗೊಂಡಿಲ್ಲ ನನ್ನ ಹತ್ರ, ಆದರೆ ಸಿನಿಮಾದಲ್ಲಿ ನನ್ನ ಒಂದಷ್ಟು ಕ್ಲಿಪ್ಪಿಂಗ್ಸ್ಗಳನ್ನು ಬಳಕೆ ಮಾಡಿಕೊಂಡಿದ್ದಾರೆ ಅಂತ ಹೇಳಿ ದಾವೆ ಹೂಡಿದೆ. ಪ್ರಕರಣ ಕೋರ್ಟ್ನಲ್ಲಿದೆ, ಹೀಗಾಗಿ ಈಗ ಏನು ಮಾತಾಡೋದಿಲ್ಲ. ರಮ್ಯಾ ರಿಯಾಕ್ಟ್ ಮಾಡಿದ್ದಾರೆ. ಒಂದಷ್ಟು ದಾಖಲೆಗಳನ್ನು ಕೇಳಿದ್ದಾರೆ. ಕೋರ್ಟ್ನಲ್ಲಿ ಕೇಸ್ ಇರೋದ್ರಿಂದ ನಾನು ರಿಯಾಕ್ಟ್ ಮಾತಾಡೋದಿಲ್ಲ ಇದ್ರ ಬಗ್ಗೆ ಅಂತ ಹೇಳಿದ್ದಾರೆ. ಸಿಕ್ಕಿದ್ರೆ ಖಂಡಿತವಾಗ್ಲೂ ನಾನು ಮಾಡ್ತೀನಿ, ಬಟ್ ಇಲ್ಲಿವರೆಗೂ ಐ ಹ್ಯಾವ್ ನಾಟ್ ಗಾಟ್ ಎ ಗುಡ್ ಸ್ಕ್ರಿಪ್ಟ್. ಸೊ ಬೇರೆ ಎನಿಥಿಂಗ್ ಎಲ್ಸ್? ಹ್ಯಾಪಿ ನ್ಯೂ ಇಯರ್. ಇಂಡಸ್ಟ್ರಿ ಬಗ್ಗೆ ಏನು ಹೇಳಿ ನಾನು, ಐ ಆಮ್ ವೆರಿ ಹ್ಯಾಪಿ ದಟ್ UI ಮತ್ತೆ ಮ್ಯಾಕ್ಸ್ ಚೆನ್ನಾಗಿ ಓಡ್ತಾ ಇದೆ ಅಂತ. ಸೊ ತುಂಬಾ ಖುಷಿ ಆಗ್ತಾ ಇದೆ. ಬಟ್ ಐ ವಿಶ್ ದೇ ವುಡ್ ಬಿ ಮೋರ್ ಹೀರೋಯಿನ್ ಸೆಂಟ್ರಿಕ್ ಫಿಲ್ಮ್ಸ್ ಅಲ್ವಾ? ಬರ್ತಾ ಇದೆ ಸಂಜು ಎಕ್ಸ್ಪೆಕ್ಟೇಷನ್ ಇತ್ತು ರಮ್ಯಾ ಅವರೇ ಕಾಣಿಸಬಹುದು ಸಂಜು ಗೀತಾ 2 ನಲ್ಲಿ. ಐ ವಿಶ್ ದ ಟೀಮ್ ಆಲ್ ದ ವೆರಿ ಬೆಸ್ಟ್. ಇನ್ನೇನು ಹೇಳಕ್ಕಾಗುತ್ತೆ? ಐ ಡಿಡ್ಂಟ್ ನೋ ದಟ್ ಸಂಜು ಗೀತಾ 2 ರಿಲೀಸ್ ಆಗ್ತದೆ ಅಂತ ನಮ್ಗೆ ಗೊತ್ತೇ ಇರಲಿಲ್ಲ. ಫಾರ್ ದೆಮ್ ಅಂಡ್ ವಿಂಟೇಜ್ ಮಂಗಳ. ಒಂದು ನಿಮಿಷ. Okay. I just did it for myself ಅಷ್ಟೇ. ಇದರ ನಡುವೆ ಮೇಡಮ್ ಕೋರ್ಟಿಗೆ ಬಂದಿರೋದು ಬಿಕಾಸ್ ನನ್ನ ಪ್ರೆಸೆನ್ಸ್ ಬೇಕಾಗಿತ್ತು. ಜಡ್ಜ್ ಅವ್ರು ಕರೆದ್ರು, ಸೊ ನಾನು ಬಂದೆ. ನಾವು ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಬೇಕಾಗಿತ್ತು. ಬಟ್ ಸಿನ್ಸ್ ದ ಮ್ಯಾಟರ್ ಇಸ್ ಸಬ್ ಜುಡಿಸ್, ಐ ಕಾಂಟ್ ರಿಯಲಿ ಕಾಮೆಂಟ್. ಸೊ ಐ ಹ್ಯಾವ್ ಟು ರೆಸ್ಪೆಕ್ಟ್ ದ ಲಾ. ಸೊ ಹಾಗಾಗಿ ದಟ್ಸ್ ಇಟ್. ಓಕೆ, ಥ್ಯಾಂಕ್ ಯು. ಮದುವೆ ವಿಚಾರನೂ ಕೂಡ ಅವಾಗ ಸೋಷಿಯಲ್ ಮೀಡಿಯಾದಲ್ಲಿ ಕೋರ್ಟ್ ಒಂದಷ್ಟು ದಾಖಲೆಗಳನ್ನು ಕೇಳಿತ್ತು. ಆ ದಾಖಲೆಗಳನ್ನು ಕೊಟ್ಟಿದ್ದೀನಿ. ಇನ್ನೊಂದಷ್ಟು ದಾಖಲೆಗಳನ್ನು ಕೊಡೋದು ಬಾಕಿ ಇದೆ. ಈಗ ಕೋರ್ಟಲ್ಲಿ ಇರೋದ್ರಿಂದ ನಾನು ಅದ್ರ ಬಗ್ಗೆ ಜಾಸ್ತಿ ಮಾತಾಡೋದಕ್ಕೆ ಹೋಗೋದಿಲ್ಲ, ಸಬ್ ಜುಡಿಸ್ ಆಗುತ್ತೆ. ಹಾಗಾಗಿ ಹೆಚ್ಚಿನದೇನದನ್ನು ಹೇಳೋದಿಲ್ಲ ಅಂತ ಹೇಳಿದ್ದಾರೆ ರಮ್ಯಾ. ಜನವರಿ 15ಕ್ಕೆ ಒರಿಜಿನಲ್ ಕಾಪಿಗಳನ್ನು ಸಬ್ಮಿಟ್ ಮಾಡೋದಕ್ಕೆ ಹೇಳಿದ್ದಾರೆ. ಅದನ್ನು ಸಬ್ಮಿಟ್ ಮಾಡ್ತೀನಿ. ಜೊತೆಗೆ ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನದ್ದೇನನ್ನು ಹೇಳೋದಕ್ಕೆ ಬರೋದಿಲ್ಲ, ಸಬ್ ಜುಡಿಸ್ ಆಗುತ್ತೆ ಅಂತ ರಮ್ಯಾ ಈ ಸಂದರ್ಭದಲ್ಲಿ ಹೇಳಿದರು. ಈ ಹಿಂದೆ ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಸಿನಿಮಾದ ಸಂದರ್ಭದಲ್ಲಿ ಪರ್ಮಿಷನ್ ಪಡೆಯದೆ ಒಂದಷ್ಟು ಎಕ್ಸ್ಟ್ರಾ ಕ್ಲಿಪ್ಪಿಂಗ್ಗಳನ್ನು ಅವರು ಸಿನಿಮಾದಲ್ಲಿ ಯೂಸ್ ಮಾಡಿಕೊಂಡಿದ್ರು. ಯಾವುದರ ಬಗ್ಗೆಯೂ ನನ್ನ ಹತ್ರ ಕೇಳಿರಲಿಲ್ಲ, ಪರ್ಮಿಷನ್ ಪಡ್ಕೊಂಡಿರಲಿಲ್ಲ. ಹಾಗಾಗಿ ದಾವೆ ಹೂಡಿದರು. ಇಡೀ ಸಿನಿಮಾ ರಿಲೀಸ್ ಆಗಬಾರ್ದು ಅಂತ ದಾವೆ ಹೂಡಿದರು. ಅದರ ಜೊತೆಗೆ 1 ಕೋಟಿ ರೂಪಾಯಿ ಪರಿಹಾರವನ್ನು ಕೊಡಬೇಕು ಅಂತ ಹೇಳಿ ಕೂಡ ದಾವೆ ಹೂಡಿದರು. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ರಮ್ಯಾ ಕೋರ್ಟ್ಗೆ ಹಾಜರಾಗಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.